ಓಕೆ ಗಾಯ್ಸ್, ನಮಸ್ತೆಗಳೇ. ಅಂದರೆ ಫುಡಿ ಪ್ರಿನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ಯಾಂಗ್ಳೂರಲ್ಲಿ ಸ್ಟಾರ್ಬಕ್ಸ್ ಕಾಫಿಗೆ ಬಂದಿದ್ದೆ. ಎಕ್ಸಾಕ್ಟ್ ಎಲ್ಲಿ ಲೊಕೇಶನ್ ಅಂತ ಹೇಳಿದ್ರೆ ಬ್ರಿಗೇಡ್ ಡೆಕ್ಕನೈಟ್ಸ್ ಅಂತ ಇದೆ, ಅಲ್ಲಿ ಯಶವಂತಪುರ ಹತ್ರ ಇರೋದು. ನೀವು ಎಲ್ಲಿ ಇಳೀರಿ ಅಂತ ಹೇಳಿದ್ರೆ ಮೆಟ್ರೋ ಸ್ಟೇಷನಿಗೆ ಹೋದರೆ ಯಶವಂತಪುರ ಮೆಟ್ರೋ ಸ್ಟೇಷನ್ ಹತ್ರ ಇಳೀರಿ, ಅಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಬ್ರಿಗೇಡ್ ಡೆಕ್ಕನೈಟ್ಸ್ ಬೇಸಿಕಲಿ ಅದು ಆಫೀಸ್ ಇರೋದಲ್ಲಿ ಜಾಗ, ನೀವು ನೋಡ್ಬೋದಂತೆ. ಅದ್ರ ಕೆಳಗಡೆ ಸ್ಟಾರ್ಬಕ್ಸ್ ಕಾಫಿದು ಕೆಫೆ ಇದೆ. ನಾನು ಸುಮಾರು ಕಡೆ ಕೇಳಿದ್ದೆ, ಸ್ಟಾರ್ಬಕ್ಸ್ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಓವರ್ ಹೈಪ್ ಮಾಡಿದರು. ಸೊ ಒಂದ್ಸಲ ಹೋಗಿ ವಿಸಿಟ್ ಮಾಡೋಣ ಅಂತ ನನಗೂ ಕ್ಯೂರಿಯಾಸಿಟಿ ಇತ್ತು. ಮಾತ್ರ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಗೊತ್ತಿತ್ತು ನನಗೆ. ಸೊ ಒಳಗಡೆ ಹೋಗಿದ್ದೆ. ಒಳಗಡೆ ಮಾತ್ರ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ, ತುಂಬ ಲಕ್ಸುರಿಯಾಗಿದೆ. ಆ್ಯಂಡ್ ಪ್ರೈಸಸ್ ಸ್ವಲ್ಪ ನೋಡಿದೆ, ಪ್ರೈಸಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದ್ವು. ಒಂದು ಕಾಫಿಗೆ ಒಂದು ಯಾವುದೋ ಮನೀಶ್ ಮಲ್ಹೋತ್ರಾ ಕಾಫಿದು ಎಡಿಷನ್ ಅಂತ ಇದೆ, 2500 ಇದೆ ಒಂದು ಕಾಫಿಗೆ ಅದು. ಆ್ಯಂಡ್ ಎಲ್ಲ ರೇಂಜಸ್, ಕಾಫಿದು ರೇಂಜೆಲ್ಲ 300, 400, 450 ಆ ಥರ ರೇಂಜಲ್ಲಿದೆ ಎಲ್ಲ ಫುಡ್ ಮತ್ತು ಬೆವ್ರೇಜಸ್ ಎಲ್ಲ. ಅಲ್ಲಿ ನಿಮಗೆ ಕಾಫಿ ಮಗ್ಸು ಮತ್ತು ಪ್ಯಾಕೇಜಸ್ ಮನೀಶ್ ಮಲ್ಹೋತ್ರಾ ಮತ್ತು ಸ್ಟಾರ್ಬಕ್ಸ್ ಎರಡು ಸೇರಿ ಒಂದು ಕಪ್ಸ್ ಇದಾವೆ. ಮಾತ್ರ ನನಗೇನು ಅನಿಸುತ್ತೆ, ಓವರ್ ವ್ಯಾಲ್ಯೂ ಇದೆ, ತುಂಬ ಕಾಸ್ಟ್ಲಿ ಇದೆ. ಮನೀಶ್ ಮಲ್ಹೋತ್ರಾ ಅಂತ ಅವರು ಫ್ಯಾಷನ್ ಡಿಸೈನರ್, ಅವ್ರದ್ದು ಬೇಸಿಕಲಿ ಅವ್ರದ್ದು ಹೆಸರು ಇದು ತೊಗೊಂಡು ಇದು ಮಾಡಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಬರ್ಗರ್ಸ್, ಪಿಜ್ಜಾ ಸಿಗೋಲ್ಲ, ಬರ್ಗರ್ಸ್ ಮತ್ತು ನಿಮಗೆ ಸ್ವೀಟ್ಸ್ ತುಂಬ ಸಿಗುತ್ತೆ ಇಲ್ಲಿ. ನಿಮಗೆ ಕಾಫಿ ಆ ಥರ ಸಿಗುತ್ತೆ. ಸೊ ನನಗೆ ಅಂದರೆ ಇವತ್ತು ಕಾಫಿ ಮತ್ತು ಆ್ಯಂಡ್ ಸ್ವೀಟ್ಸ್ ಸಮ್ 4 to 5 ಐಟಮ್ಸ್ ಟ್ರೈ ಮಾಡೋಣ ಅಂತ ಬಂದಿದ್ದೆ ನಾನು. ನೀವು ರೇಟ್ ನೋಡ್ಬೋದು, ಪಾಸ್ ಮಾಡಿ ನೋಡಿ. ಮತ್ತು ನಿಮಗೆ ವೆಬ್ಸೈಟಲ್ಲೂ ಸಿಗುತ್ತೆ ಗೂಗಲಲ್ಲಿ ಹೆಂಗೆ ರೇಟ್ಸ್ ಇದೆ ಅಂತ. ನಾನು ಹೇಳೋದಂದರೆ 350, 400 ಆ ಥರ ರೇಂಜಲ್ಲಿದೆ ಎವ್ರಿ ಒಂದೊಂದು ಐಟಮ್ಸು. ಇಲ್ಲಿ ಮೌತ್ ಫ್ರೆಶ್ನರು ಮತ್ತು ಕಾಫಿ ಪೌಡರ್ ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ ಸುಮಾರು ವೆರೈಟೀಸ್ ಆಫ್ ಕಾಫಿ ಪೌಡರ್ಸ್ ಇಟ್ಟಿದ್ದಾರೆ. ಮೇ ಬಿ ಆಲ್ ಓವರ್ ವರ್ಲ್ಡಲ್ಲಿ ವೆರೈಟೀಸ್ ಆಫ್ ಕಾಫೀಸ್ ಇರುತ್ತೆ, ನನಗೆ ಐಡಿಯಾ ಇಲ್ಲ. ಬಟ್ ವೆರೈಟೀಸ್ ಆಫ್ ಕಾಫೀಸ್ ನಿಮಗೆ ಇಲ್ಲಿ ಸಿಗುತ್ತೆ. ಕಾಫಿ ಲವರ್ಸಿಗೆ ತುಂಬ ಗೊತ್ತಿರ್ಬೋದು ನಾಲೆಡ್ಜು. ಮತ್ತು ಅಲ್ಲಿ ನಿಮಗೆ QR ಸ್ಕ್ಯಾನ್ ಇರುತ್ತೆ, ಅಲ್ಲೇ ಕೂತ್ಕೊಂಡು ಭೀ ಆರ್ಡ್ರ್ ಮಾಡ್ಬೋದು. ನಾನು 5 ಐಟಮ್ಸ್ ಆರ್ಡ್ರ್ ಮಾಡಿದ್ದೆ. ಒನ್ ಈಸ್ ಟೈಲ್ ಅಲ್ಫಾನ್ಸೋ ಮ್ಯಾಂಗೋ ಲಾವಾ ಚಿಪ್ ಅಂತ. ಆ್ಯಂಡ್ ಆಫ್ಟರ್ ದ್ಯಾಟ್ ಕೋಲ್ಡ್ ಬ್ರೀವ್ ಬ್ಲ್ಯಾಕ್ ಕಾಫಿ ಆ್ಯಂಡ್ ನ್ಯೂಯಾರ್ಕ್ ಚೀಸ್ ಕೇಕ್, ಮ್ಯಾಂಗೋ ಲಾವಾ ಕೇಕ್, ಆಮೇಲೆ ರೆಡ್ ವೆಲ್ವೆಟ್ ಆರೆಂಜ್ ಕೇಕ್ ಆರ್ಡ್ರ್ ಮಾಡಿದ್ದೆ ನಾನು. 5 ಐಟಮ್ಸ್ ಆರ್ಡ್ರ್ ಮಾಡಿದ್ದೆ. ಇಷ್ಟು ಐಟಮ್ಸ್ ಸೇರಿದ್ರೆ ನಿಮಗೆ ಅರೌಂಡ್ ಇನ್ಕ್ಲೂಡಿಂಗ್ GST ಆದರೆ 2000 ರೂಪೀಸ್ ಆಗುತ್ತೆ ನಿಮಗೆ. ಮಾತ್ರ ಫಸ್ಟ್ ನಾನು ಇದು ಟ್ರೈ ಮಾಡಿದ್ದೆ ಮ್ಯಾಂಗೋ ಲಾವಾ ಕೇಕ್. ಭಾಳ ಸಖತ್ತಾಗಿತ್ತು ಕೇಕ್ ಮಾತ್ರ. ಪ್ರೈಸಸ್ಸು ಓವರ್ ಇತ್ತು ಮತ್ತು ಕ್ವಾಲಿಟಿನೂ ಹಂಗೆ ಇದೆ ಇವ್ರದ್ದು. ನನಗಂತೂ ಭಾಳ ಇಷ್ಟ ಆಯಿತು. ಮ್ಯಾಂಗೋ ಟೇಸ್ಟು ಮತ್ತು ಸ್ವೀಟು. ಇನ್ನೊಂದು ಇದು ಬೈಟ್ ತಿನ್ನೋಣ ಅಂದರೆ ಇನ್ನೊಂದು 2-3 ಬೈಟ್ ತಿನ್ನೋಣ ಅಂತ ಅನಿಸ್ತು. ಆನಂತರ ರೆಡ್ ವೆಲ್ವೆಟ್ ಆ್ಯಂಡ್ ಆರೆಂಜ್ ಕೇಕ್ ಅಂತ, ಇದು ಚೆನ್ನಾಗಿದೆ. ಬಟ್ ಕಂಪೇರ್ ಟು ಮ್ಯಾಂಗೋ ಲಾವಾ ಇದಷ್ಟು ಸ್ವಲ್ಪ ಡೌನ್. ಐ ವಿಲ್ ಗಿವ್ ಸೆಕೆಂಡ್ ರ್ಯಾಂಕ್ ಆ ಥರ ಇರುವ. ಟೇಸ್ಟ್ ಚೆನ್ನಾಗಿತ್ತು, ಫ್ರೆಶ್ ಇತ್ತು, ಸ್ಪಾಂಜಿ ಇತ್ತು, ಸ್ಮೂತ್ ಇತ್ತು, ವಾಸ್ ಫ್ರೆಶ್, ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ ನ್ಯೂಯಾರ್ಕ್ ಚೀಸ್ ಕೇಕ್. ನ್ಯೂಯಾರ್ಕ್ ಚೀಸ್ ಕೇಕು ಸಖತ್ತಾಗಿತ್ತು. ಒಂದೊಂದು ಸ್ವೀಟ್ಸ್ ಒಂದೊಂದು ಸಖತ್ತಾಗಿತ್ತು. ನಾನು ಬರ್ಗರ್ಸ್ ಮತ್ತು ಅದು ಆರ್ಡ್ರ್ ಮಾಡಿಲ್ಲ, ಯಾಕಂತ ಹೇಳಿದರೆ ಬರ್ಗರ್ ವಾಸ್ ಕ್ವೈಟ್ ಹೈ. ಮತ್ತು ಇನ್ನೊಂದು ಕೇಳಿದ್ದೆ ನಾನು, ಸ್ಟಾರ್ಬಕ್ಸ್ ಸ್ವೀಟ್ಸ್ ಟ್ರೈ ಮಾಡಿ ಅಂತ ಹೇಳಿದರು. ಸೊ ನ್ಯೂಯಾರ್ಕ್ ಚೀಸ್ ಕೇಕು ಭಾಳ ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ ದಟ್ ಇದು ಕೋಲ್ಡ್ ಬ್ಲ್ಯಾಕ್ ಕಾಫಿ. ಇದು ಬ್ಲ್ಯಾಕ್ ಕಾಫಿ ಅಷ್ಟು ಇಷ್ಟ ಆಗಿಲ್ಲ. ನಮ್ಮ ಕಸಿನ್ ಜೊತೆ ಬಂದಿದ್ದೆ, ಅವರು ಆರ್ಡ್ರ್ ಮಾಡಿದ್ದದು. ಸೊ ಅದಕ್ಕೆ ಸ್ವೀಟ್ ಏನೂ ಇರೋಲ್ಲ, 0 ಕ್ಯಾಲರಿ ಬ್ಲ್ಯಾಕ್ ಕಾಫಿ. ಆಫ್ಟರ್ ದ್ಯಾಟ್ ಇದು ಸಖತ್ತಾಗಿತ್ತು, ಇದು ಮಸ್ಟ್ ಟ್ರೈ ಮಾಡಿ ಅಂತ, ಟೈಲ್ ಅಲ್ಫಾನ್ಸೋ ಮ್ಯಾಂಗೋ ಜಾವಾ ಚಿಪ್ ಅಂತ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.